ಹರೇ ಕೃಷ್ಣ. ಇವತ್ತು ನಾಟಿ ಸ್ಟೈಲ್ ಮಟನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ ಅದೆಲ್ಲದನ್ನು ಪೇಸ್ಟ್ ಮಾಡಿ ಇಟ್ಕೋಬೇಕು. ಮತ್ತು ಒಂದು ಹೆಚ್ಚಿಟ್ಟಿರೋ ಈರುಳ್ಳಿನ ಕುಕ್ಕರ್ಗೆ ಎಣ್ಣೆ ಹಾಕಿ ಕಾಯಕ್ಕಿಟ್ಟು ಈರುಳ್ಳಿ ಬೆಂದ ತಕ್ಷಣ ಟೊಮೆಟೊ ಹಾಕಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಆಮೇಲೆ ಟೊಮೆಟೊ ಹಾಕ್ಕೋಬೇಕು. ಹೋಲ್ ಸ್ಪೈಸಸ್ಸು ಪ್ಲಸ್ ಈರುಳ್ಳಿ ಎರಡೂ ಸ್ವಲ್ಪ ಘಮ ಬರಬೇಕು. ಆಮೇಲೆ ಟೊಮೆಟೊ ಹಾಕಬೇಕು. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು. ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಸ್ವಲ್ಪ ಮೆತ್ತಗಾಯಿತು. ಟೊಮೊಟೊ ಮೆತ್ತಗಾಗಿದ ತಕ್ಷಣವೇ ರುಬ್ಬಿಟ್ಕೊಂಡಿದ್ವಲ್ಲ ಶುಂಠಿ, ಬೆಳ್ಳುಳ್ಳಿ, ಹೋಲ್ ಸ್ಪೈಸಸ್ಸು, ಕೊತ್ತಂಬರಿ, ಪುದೀನ, ಸ್ವಲ್ಪ ಉಪ್ಪು ಹಾಕಿದ್ರೆ ಗ್ರೀನಿಶ್ ಕಲರ್ ಚೆನ್ನಾಗಿ ಬರುತ್ತೆ. ಅವಾಗ ನಾಟಿ ಸ್ಟೈಲ್ ಅಂತ ಫೀಲ್ ಆಗುತ್ತೆ ನಮಗೆ. ಅದಾದಮೇಲೆ ಸ್ವಲ್ಪ ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ನಾಟಿ ಮಟನ್ನ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅಂದರೆ ಮೂಳೆ ಎಲ್ಲ ತೆಗೆದು ಕ್ಲೀನಾಗಿ ಕಟ್ ಮಾಡಿಟ್ಕೊಂಡು ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇವಾಗ ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಓಕೆ, ನೋಡಿ, ಇದ್ರ ಜೊತೆ ಮಸಾಲೆ ಜೊತೆ ಹೊಂದ್ಕೋಬೇಕು. ಹಾಗೆ ಕ್ಲೀನಾಗಿ ಬೆರೆಸ್ಕೋಬೇಕು. ಓಕೆನಾ? ನಾವು ರುಬ್ಬಿಟ್ಕೊಂಡಿದ್ವಲ್ಲ ಸ್ಪೈಸಸ್ಸು ಅದೆಲ್ಲ ಕ್ಲೀನ್ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಈ ಟೈಮಲ್ಲಿ. ಈ ಬಿರಿಯಾನಿ ಅನ್ನೋದಕ್ಕಿಂತ ಇದನ್ನು ಪಲಾವ್ ಅಂತ ಹೇಳ್ಬೋದು. ನಾಟಿ ಸ್ಟೈಲ್ ಮಟನ್ ಪಲಾವ್ ಅಂತ ಹೇಳ್ಬೋದು. ಅದಾದಮೇಲೆ ಮಟನ್ಗೆ ಎಷ್ಟು ಬೇಕೋ ಅಷ್ಟು, ರುಚಿಗೆ ತಕ್ಕಷ್ಟು, ಮಟನಿಗೆ ಸಾಕಾಗೋಷ್ಟು ಮಾತ್ರ ಅನ್ನಕ್ಕೆ ಆಮೇಲೆ ಹಾಕ್ಕೊಳ್ಳೋದು. ಅಕ್ಕಿ ಹಾಕಿದ್ಮೇಲೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಳ್ಳೋದು, ಮಟನ್ನಿಗೆ ಮಾತ್ರ. ಮಟನಿಗೆ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಕೈ ಆಡಿಸಿ ಸ್ವಲ್ಪ ನೀರು ಹಾಕಿ ಒಂದು ವಿಷಲ್ ತೆಗೆಸ್ಕೋಬೇಕು. ಮಟನ್ ಬೇಯಬೇಕು. ಚಿಕನ್ ಆದರೆ ಚಿಕನ್ ಜೊತೆಗೇ ಅಕ್ಕಿನೂ ಹಾಕ್ಬಿಟ್ಟು ನಾವು ಮಾಡ್ಕೋಬೋದು. ನೋಡಿ, ನಾನು ಒಂದು ವಿಷಲ್ ತೆಗೆಸ್ಕೊಂಡಿದ್ದೀನಿ. ಅದಾಯಿತು. ಓಪನ್ ಮಾಡ್ಕೊಳ್ಳೋಣ. ಈಗ ಮಟನ್ ಬೆಂದಿರುತ್ತೆ ಅಂದರೆ ಸ್ವಲ್ಪ ಇದಾಗಿರುತ್ತೆ. ಅನ್ನದ ಜೊತೆ ಇನ್ನೊಂದು ಸಲ ಬೇಯಿಸ್ಕೊತೀವಲ್ಲ ಅವಾಗ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಈಗ ನಾನು ನೆನೆಸಿಟ್ಟಿರೋದು ಅಕ್ಕಿ 2 ಗ್ಲಾಸ್ ಅಕ್ಕಿನ ಹಾಕ್ಕೋತಾ ಇದ್ದೀನಿ. 2 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಅಕ್ಕಿ ಹಾಕ್ಬಿಟ್ಟು ಸ್ವಲ್ಪ ಮಸಾಲೆ ಜೊತೆ ಹೊಂದಿಸ್ಕೋಬೇಕು. ಅಕ್ಕಿ, ಮಟನ್ನು ಮತ್ತು ನಾವು ಮಸಾಲೆ ಹಾಕಿದ್ವಲ್ಲ ಮಟನ್ಗೆ, ಅದ್ರ ಜೊತೆ ಸ್ವಲ್ಪ ಹೊಂದಿಸ್ಕೋಬೇಕು. ಓಕೆ, ಹೊಂದಿಸ್ಕೊಂಡಾದ್ಮೇಲೆ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕಬೇಕು. ನಾನು ಸ್ವಲ್ಪ ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಇದು ಸ್ಪೈಸಸ್ ರುಬ್ಬಕ್ಕೇನು ಹಾಕಿಲ್ಲ, ಜಸ್ಟ್ ಒಗ್ಗರಣೆಗೆ ಹಾಕಿರೋದ್ರಿಂದ ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ನಿಮಗೆ ಬೇಕಿದ್ರೆ ಸೇರಿಸ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಚಿಕನ್ನಿಗಾದರೆ ಸ್ವಲ್ಪ ಮೊಸರು ಹಾಕ್ಕೋಬೇಕು. ಚಿಕನ್ ಹಾಕ್ತೀವಲ್ಲ ಆವಾಗ ಟೇಸ್ಟ್ ಇರುತ್ತೆ. ನಾನು ಮಟನ್ನಿಗೆ ಅಂದ್ಬಿಟ್ಟು ಸ್ವಲ್ಪ ಈಗ ಅಕ್ಕಿ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೋತೀನಿ ಅನ್ನಕ್ಕೆ. ಆವಾಗ ಪಲಾವ್ ಸ್ವಲ್ಪ ಇದಾಗುತ್ತೆ, ಟೇಸ್ಟ್ ಚೆನ್ನಾಗುತ್ತೆ. ಇಲ್ಲಾಂದರೆ ಅನ್ನ ತಿನ್ನುವಾಗ ಸಪ್ಪೆ ಸಪ್ಪೆ ಅನ್ನಿಸ್ತಾ ಇರುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊಡ್ತಿದ್ದೀನಿ. ಅನ್ನಕ್ಕೆ ಎಷ್ಟು ಅಕ್ಕಿ ಹಾಕಿದ್ನಲ್ಲ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ. ಸ್ವಲ್ಪ ತಿರುಗಿಸ್ಕೊಬೇಕು. ಅದು ಕುದಿ ಬರೋವರೆಗೂ ಬಿಡಬೇಕು. ಕುದಿಬೇಕು ಸ್ವಲ್ಪ. ಅದು ಅಕ್ಕಿ ಒಂದು ಕಾಲು ಭಾಗ ಅಥವಾ ಅರ್ಧ ಭಾಗ ಬೇಯೋ ಥರ ಬೆಂದ ಮೇಲೆ ನಾವು ಇದಾಕಬೇಕು, ಕುಕ್ಕರ್ ಮುಚ್ಚಬೇಕು.
ಅದಕ್ಕಿಂತ ಮೊದಲು ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಾಕ್ಕೋತೀನಿ. ಯಾಕೆಂದರೆ ಚಿಕನ್ನಿಗಂದರೆ ಮೊಸರು ಹಾಕ್ತೀವಿ, ಮಟನ್ನಿಗೆ ನಿಂಬು ಹಾಕಿದ್ರೆ ಚೆನ್ನಾಗಿರುತ್ತೆ, ನಿಂಬೆಹಣ್ಣು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಂದು ಅರ್ಧ ಸಾಕು. ಹುಳಿ ಬೇಕು ಅಂದರೆ ಟೊಮೆಟೊ ಬೇರೆ ಹಾಕಿರ್ತೀವಿ, ಅದರಿಂದ ಒಂದು ಅರ್ಧ ಹೋಳು ಸಾಕು ಅನ್ಕೋತೀನಿ. ಸ್ವಲ್ಪ ಕಸೂರಿ ಮೆಥಿ ಇದನ್ನು ಕ್ರಷ್ ಮಾಡಿ ಹಾಕೋದು. ಹಸಿ ಮೆಂತ್ಯ ಸೊಪ್ಪು ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಅದು ನನ್ನ ಕಡೆ ಇರಲಿಲ್ಲ, ಸೊ ಹಾಗಾಗಿ ನಾನು ಒಣಗಿರೋ ಕಸೂರಿ ಮೆಥಿನ ಹಾಕ್ತಿದ್ದೀನಿ. ಅದಾಗಿದ ತಕ್ಷಣವೇ ಸ್ವಲ್ಪ ತಿರುಗಿಸ್ಕೊಂಬಿಟ್ಟು, ಉಪ್ಪೆಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಸ್ವಲ್ಪ ತಿರುಗಿಸ್ಕೊಂಬಿಟ್ಟು ಕುಕ್ಕರ್ ಮುಚ್ಚಿ ಒಂದು ವಿಷಲ್ ಕೂಗಿಸ್ಕೋಬೇಕು. ಕೂಗಿಸ್ಕೊಂಡ್ರೆ ಈ ಥರ ಹುಳಿ ಆಗಿರೋ ಮಟನ್ ಪಲಾವ್ ರೆಡಿಯಾಗಿರುತ್ತೆ. ಮಕ್ಳಿಗೂ ತಿನ್ನಿಸ್ಬೋದು, ಯಾಕೆಂದರೆ ಇದರಲ್ಲಿ ಮೂಳೆ ಎಲ್ಲ ತೆಗೆದು ಹಾಕಿರ್ತೀನಿ ನಾನು ಮಟನ್ನ. ಮಕ್ಕಳಿಗೆ ಸಿಕ್ಕಾಕೊಳ್ಳುತ್ತೆ, ಗಂಟಲಲ್ಲಿ ಚುಚ್ಕೊಳ್ಳುತ್ತೆ ಅನ್ನೋ ಭಯ ಇರಲ್ಲ, ಮಕ್ಳಿಗೂ ಆರಾಮಾಗಿ ತಿನ್ನಿಸ್ಬೋದು. ನಾನು ಖಾರ ಕಡಿಮೆನೇ ಹಾಕಿದ್ದೀನಿ, ನೀವು ಬೇಕು ಅಂದರೆ ಸ್ವಲ್ಪ ಖಾರ ಪುಡಿನೂ ಹಾಕ್ಕೋಬೋದು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.